ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ OTP ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಡಾಲರ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಮಗೆ OTPದು ಭಾಳ ಅವಶ್ಯಕತೆ ಇದೆ ಅಲ್ವಾ ಫ್ರೆಂಡ್ಸ್? ಮೇಲ್ ಐ ಡಿಯಿಂದ OTP ಬಂದರೆ ನಾವು ಡಾಲರ್ ಟ್ರಾನ್ಸ್ಫರ್ ಮಾಡ್ಬೋದಾಗಿತ್ತು. ಆದರೆ ಈಗ ಹಾಗಿಲ್ಲ. ನಮಗೆ ಆಸ್ಮೋಸ್ ಟೆಕ್ನಾಲಜಿಯವರು ತುಂಬ ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ ಥರ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನೀವು ಆಗಲೇ ಒಂದು 2 ದಿನದಿಂದ ಫೇಸ್ ಮಾಡಿದ್ದೀರಾ, ಮೇಲ್ ಐ ಡಿಗೆ OTPಗೇ ಬರ್ತಾ ಇರಲಿಲ್ಲ. ಆಮೇಲೆ ಯೂಟ್ಯೂಬ್ ಕೂಡ ವರ್ಕ್ ಆಗಿಲ್ಲ. ಇಲ್ಲಿ ಅವರು ಅದನ್ನೇ ಹೇಳಿರೋದು ಹಿಂದಿಯಲ್ಲಿ, ಜಿಮೇಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು 45 ನಿಮಿಷ ತನಕ ವರ್ಕೇ ಮಾಡಿಲ್ಲ ಅಂತ. ಓಕೆ ಫ್ರೆಂಡ್ಸ್, ಸೊ ಇದರಿಂದ ನಮಗೆ ಪ್ರಾಬ್ಲಮ್ ಆಗಿದೆ. ಯಾವುದೇ ಕಾರಣಕ್ಕೂ ಕಂಪ್ನಿಯಿಂದ ಪ್ರಾಬ್ಲಮ್ ಆಗಿಲ್ಲ, ನಮಗೆ ಜಿಮೇಲಿಂದ OTP ನಮಗೆ ಬಂದಿಲ್ಲ. ಇದು ಗೂಗಲ್ ಸರ್ವಿಸ್ ಅವ್ರದ್ದು ಪ್ರಾಬ್ಲಮ್ಮು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನಿಮಗೆ ಹೊಸ ವೆಬ್ಸೈಟಲ್ಲಿ ನನಗೊಂದು ಎರರ್ ಸಿಕ್ಕಿದೆ. ಯಾವ ಥರ ಅಂದರೆ, ತುಂಬ ದಿನ ಟಾಸ್ಕ್ ಮಾಡದೇ ಇರೋರು, ಆಮೇಲೆ ವೆಬ್ಸೈಟ್ ಓಪನೇ ಮಾಡಿಲ್ಲ ಅಂದರೆ ಹಳೆ ವೆಬ್ಸೈಟು, ಇಲ್ಲಿ ಈ ಥರ ಒಂದು ಮೆಸೇಜ್ ಬರ್ತಾ ಇದೆ, ಮೇಕ್ ಶ್ಯೂರ್ ಯುವರ್ ಫಿಂಗರ್ ಕವರ್ಸ್ ದ ಎಂಟೈರ್ ಸೆನ್ಸರ್ ಅಂತ. ಸೊ ಈ ಥರ ಎರರ್ ಬಂದರೆ ಯಾರ್ಯಾರು ಮೊಬೈಲ್ ನಂಬರನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡಿಸಿದ್ದೀರಾ, ಅವರು ಮೊಬೈಲಲ್ಲಿ ಈ ಥರ ಎರರ್ ಓಪನ್ ಮಾಡಲಿಕ್ಕೆ ಹೋದಾಗ ಹಳೆ ವೆಬ್ಸೈಟ್ ಓಕೆ ಎರರ್ ಬಂದರೆ, ಓಪನ್ ಆಗಲಿಲ್ಲ ಅಂದರೆ, ಇನ್ವ್ಯಾಲಿಡ್ ಪಾಸ್ವರ್ಡ್, ಯೂಸರ್ ನೇಮ್ ಅಂತ ಏನಾದರೂ ಬಂದರೆ, ಹೊಸ ವೆಬ್ಸೈಟಿಗೆ ಸ್ವಿಚ್ ಮಾಡಿದವರು ಅವರಿಗೆ ಈ ಥರ ಎರರ್ ಏನಾದರೂ ಬಂದರೆ, ಓಕೆ ಫ್ರೆಂಡ್ಸ್, ನೀವು ನಿಮ್ಮ ಫಿಂಗರನ್ನು ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳ್ಳಿ ಸ್ವಲ್ಪ ಹೊತ್ತು, ಆಗ ವೆಬ್ಸೈಟು ಓಪನ್ ಆಗುತ್ತೆ ಅಂತ ನನಗೆ ಕೆಲವರು ಹೇಳಿದ್ದಾರೆ. ಸೊ ಈ ನ್ಯೂಸು ಕೂಡ ನಿಮಗೂ ಗೊತ್ತಾಗಲಿ ಅಂತ ನಾನು ಇದನ್ನು ಡಿಸ್ಪ್ಲೇ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ವೆಬ್ ಪೇಜನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಕಾರಣ ಏನಂದರೆ, ಕ್ಲಿಕ್ ಹಿಯರ್ ಅಂತ ಇದೆ. ಇಲ್ಲಿ ನೀವು ಮೇಲ್ ಐ ಡಿನ ಕೊಟ್ಬಿಟ್ಟು ನೀವು ಡಾಲರ್ ಶಿಫ್ಟ್ ಮಾಡಲಿಕ್ಕೆ OTPಯನ್ನು ವೇಟ್ ಮಾಡ್ತಾ ಇದ್ರಿ ಅಲ್ವಾ ಫ್ರೆಂಡ್ಸ್? ಸೊ ಇದನ್ನು ಹೇಳೋದಕ್ಕೋಸ್ಕರನೇ ನಾನಿವತ್ತು ನಿಮಗೆ ಅರ್ಜೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಇನ್ಮೇಲಿಂದ ಮೇಲ್ ಐ ಡಿಗೆ OTP ಕಾಯುವಂಥ ಅವಶ್ಯಕತೆ ಇಲ್ಲ. ಯಾವ ಥರ ಹೇಗೆ ಅನ್ನೋದನ್ನು ನೋಡೋಣ. ವೆಬ್ಸೈಟಲ್ಲಿ ಕೆಲವೊಂದು ಎರರ್ಗಳನ್ನು ನಾನು ಆಗಾಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾರಣ ಇಷ್ಟೇ, ನೀವು ವರ್ಕ್ ಮಾಡಬೇಕಾದ್ರೆ ಈ ಎರರ್ಗಳು ಬಂದರೆ ನಿಮಗೂ ಗೊತ್ತಾಗಲಿ ಅಂತ ಅಷ್ಟೇ. ಇದು ಕಂಪ್ನಿಯವ್ರದ್ದು ಎರರ್. ಅವರು ಪೇಜನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇದು ಪೇಜಸ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ಈ ಥರ ಎರರ್ಗಳು ಡಿಸ್ಪ್ಲೇ ಆಗ್ತಾ ಇದೆ. ಈ ಥರ ನಿಮಗೆ HTTP ಎರರ್ ಅಂತ ಬಂದರೆ ಜಸ್ಟ್ ರಿಫ್ರೆಶ್ ಮಾಡಿ ಮತ್ತೆ ಯೂಸ್ ಮಾಡಿ, ಆವಾಗ ವೆಬ್ಸೈಟ್ ಮತ್ತೆ ಓಪನ್ ಆಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮ್ ನೀವು ಫ್ರೀಕ್ವೆಂಟಾಗಿ ರಿಫ್ರೆಶ್ ಮಾಡಬೇಕು, ಯೂಸ್ ಮಾಡಬೇಕು. ಈ ಥರ ಆಗ್ತಾ ಇದೆ. ಬಟ್ ಇದು ಇನ್ನೂ 1-2 ತಿಂಗಳ ನಿಮಗೆ ಈ ಥರ ಕೆಲವೊಂದು ಎರರ್ಗಳು ಡಿಸ್ಪ್ಲೇ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್. ವೆಬ್ಸೈಟ್ ಕಂಪ್ಲೀಟಾಗಿ ಡೆವಲಪ್ ಆಗಬೇಕು ಅಂದರೆ ಇನ್ನೂ 1-2 ತಿಂಗಳ ತಗೋಬಹುದು. ಓಕೆ ಫ್ರೆಂಡ್ಸ್, ಸೊ ಈ ಥರ ಎರರ್ ಬಂದರೆ ಜಸ್ಟ್ ರಿಫ್ರೆಶ್ ಮಾಡಿ ಮತ್ತೆ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಒಂದು ಎರರ್ ಇದೆ. ಇದೇನೆಂದರೆ, ನೀವು ಡಾಲರ್ ಶಿಫ್ಟ್ ಮಾಡಬೇಕಾದ್ರೆ ಅಂದರೆ ಟಾಪಪ್ ಟು ಟಾಪಪ್, OSM ಟು OSM ಶಿಫ್ಟ್ ಮಾಡಬೇಕಾದ್ರೆ, ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಮಗೆ ಈ ಥರ ಎರರ್ ಬರುತ್ತೆ. ಆದರೆ ಇದು ಎರರ್ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಇರಬೇಡಿ ಫ್ರೆಂಡ್ಸ್. ಜಸ್ಟ್ ಓಕೆ ಕ್ಲಿಕ್ ಮಾಡಿದರೆ ಸಾಕು, ಈ ಎರರ್ ಹೋಗುತ್ತೆ, ನಿಮ್ಮ ಕೆಲಸ ಮತ್ತೆ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ಎರರ್ ಯಾವಾಗ ಬರುತ್ತೆ ಅಂದರೆ, ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಬರುತ್ತೆ. ಟಾಪಪ್ ಟು ಟಾಪಪ್, OSM ಟು OSM ಕ್ಯಾಪ್ಚಾ ಕೋಡ್ ಕೊಡೋಕ್ಕಿಂತ ಮುಂಚೆ ಈ ಥರ ಎರರ್ ಬರುತ್ತೆ. ಬಂದರೆ ಅದನ್ನು ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿದರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಪ್ರೋಸೆಸ್. ಓಕೆ ಫ್ರೆಂಡ್ಸ್, ಇದೇ ನಾನು ಹೇಳೋದಕ್ಕೋಸ್ಕರನೇ ಇಲ್ಲಿ ನಿಮಗೆ OTP ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆಯಲ್ಲ, ಇದನ್ನು ಹೇಳೋದಕ್ಕೋಸ್ಕರನೇ ಅರ್ಜೆಂಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಕಾರಣ ಇಷ್ಟೇ, 18 ಲಾಸ್ಟ್ ಡೇಟ್ ಇರೋದ್ರಿಂದ ನಿಮಗೆಲ್ಲ ಇದು ಗೊತ್ತಾಗಲಿ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇನೆಂದರೆ, ನೀವು ಟಾಪಪ್ ಟು ಟಾಪಪ್, OSM ಟು OSM ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಐ ಡಿಯಿಂದ ಐ ಡಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ. ಸೊ ಇದು ಟ್ರಾನ್ಸ್ಫರ್ ಮಾಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಅದ್ರ ಮೇಲೆ ವರ್ಕ್ ಮಾಡಿದವ್ರಿಗೆ ಅರ್ಥ ಆಗುತ್ತೆ. ಈ ಥರ ನೀವು ಟ್ರಾನ್ಸ್ಫರ್ ಮಾಡಿದಾಗ ನಿಮಗೆ OTP ಕ್ಯಾಪ್ಚಾ ಕೋಡ್ ಕಾಣಿಸುತ್ತೆ. ಇದು ಏನಂದರೆ, ಕಂಪ್ನಿಯವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಇನ್ಮೇಲಿಂದ ನೀವು ಯಾವುದೇ ಕಾರಣಕ್ಕೂ ಮೇಲ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು OTPನ ಕಾಯೋ ಅಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಜಸ್ಟ್
ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಮಗೆ OTP ಜಾಗದಲ್ಲಿ ಕ್ಯಾಪ್ಚಾ ಕೋಡ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಂಪನಿಯವರಿಂದ ಒಂದು ಕೋಡ್ ಡಿಸ್ಪ್ಲೇ ಆಗುತ್ತೆ. ಅದೇ ಕೋಡನ್ನು ನೀವು ಹಾಕಿಬಿಟ್ಟು ಸಬ್ಮಿಟ್ ಮಾಡಿದರೆ ಸಾಕು, ನಿಮಗೆ ನಿಮ್ಮ ಡಾಲರ್ ಐಡಿಯಿಂದ ಐಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದೇ ಪಾಯಿಂಟನ್ನು ನಿಮ್ಗೆ ಹೇಳೋದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡಿರೋದು. ಸೊ ಇದರಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಹಾಕಿಬಿಟ್ಟು ಕೇಳ್ಬೋದು. ಓಕೆ ಫ್ರೆಂಡ್ಸ್, ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ನೀವು ಪ್ರತಿಯೊಬ್ಬರು ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲಿ ನಿಮ್ಮ ವೆಬ್ಸೈಟಲ್ಲಿ ಏನೇನು ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಇಲ್ಲಿ ಐಡಿಯಿಂದ ಐಡಿಗೆ ನಿಮ್ಮ ಅಮೌಂಟನ್ನು ಬೇರೆ ಯಾರಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಗೊತ್ತಾಯ್ತಾ ಫ್ರೆಂಡ್ಸ್? ಈ ಥರ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ವೆಬ್ಸೈಟನ್ನು ನೀವು ತುಂಬ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ. ಒಂದು ವೇಳೆ ನಿಮ್ಮ ಅಮೌಂಟನ್ನು ನಿಮಗೆ ಗೊತ್ತಿಲ್ಲದೇ ಯಾರಾದರೂ ಟ್ರಾನ್ಸ್ಫರ್ ಮಾಡಿದರೂ ಕೂಡ ಅಲ್ಲಿ ರೆಕಾರ್ಡ್ ಇರುತ್ತೆ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಐಡಿಯಿಂದ ಯಾವ ಐಡಿಗೆ ನಿಮ್ಮ ಡಾಲರ್ಗಳು ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ನೀವು ಬ್ಯಾಂಕಿಂದ ಬ್ಯಾಂಕಿಗೆ ಯಾವ ಥರ ದುಡ್ಡು ಕಳಿಸ್ತೀರೋ ಅದೇ ಥರ ಈ ವೆಬ್ಸೈಟಲ್ಲಿ ನೀವು ನಿಮ್ಮ ಐಡಿಯಿಂದ ಇನ್ನೊಬ್ಬರ ಐಡಿಗೆ ನಿಮ್ಮ ದುಡ್ಡನ್ನು ಕಳಿಸ್ಬೋದು. ಇದು ತುಂಬ ಕೇರ್ಫುಲ್ಲಾಗಿ ನೀವು ಕಲಿಬೇಕಾಗತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರು ಕಲಿತ್ರೆ ನಿಮ್ಮ ಅಮೌಂಟನ್ನು ಎಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ, ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದರೆ ನಿಮಗೆ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಡೌನ್ಲೈನಲ್ಲಿ ಯಾರೇ ಜಾಯಿನ್ ಆದರೆ ನೀವು ಅಪ್ಲೈನರಿಗೆ ಕೊಡೋದಕ್ಕಿಂತ ನೀವೇ ಆ್ಯಕ್ಟಿವೇಷನನ್ನು ಮಾಡಿ. ಆಗ ನಿಮಗೂ ಅರ್ಥ ಆಗುತ್ತೆ ಆ್ಯಕ್ಟಿವೇಷನ್ ಮಾಡೋದು ಹೇಗೆ ಅಂತಲೂ ಕಲ್ತಂಗಾಗುತ್ತೆ. ಆಮೇಲೆ ಡಾಲರ್ ಟು ಯಾವ ಥರ ಟಾಪಪ್ ಟು ಟಾಪಪ್, OSM ಟು OSM ಯಾವ ಥರ ನಾವು ಕಳಿಸ್ಬೇಕು ಅಮೌಂಟು. ಅಮೌಂಟ್ ಅಂದರೆ ಡಾಲರ್ ಯಾವ ಥರ, ಡಾಲರ್ ಅಂದರೆ ಏನು, ಕೆಲವರಿಗೆ ಡಾಲರ್ ಅಂದ್ರೇನು ಗೊತ್ತಿಲ್ಲ, ಎಷ್ಟು ಡಾಲರ್ಗೆ ಎಷ್ಟು, $1 ಎಷ್ಟು ರೂಪೀಸ್ ಅಂತ ಗೊತ್ತಿಲ್ಲ. ಸೊ ಇದು ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಂದೂ ನೀವು ಇಲ್ಲಿ ಕಲಿತ್ರೆ ಚೆನ್ನಾಗಿರುತ್ತೆ. ಓಕೆ, ಇದು ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಪ್ರತಿಯೊಬ್ಬರು ನಿಮ್ಮ ಡೌನ್ಲೈನಲ್ಲಿ ಯಾರೇ ಜಾಯಿನ್ ಆದರೂ ಕೂಡ ಅವ್ರಿಗೆ ಜಾಯಿನ್ ಮಾಡಿಸೋದು ಹೇಗೆ, ಓಕೆ, ಡಾಲರ್ ಟು ಡಾಲರನ್ನು ಟ್ರಾನ್ಸ್ಫರ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಕಲೀರಿ. ಕಲ್ತ್ಬಿಟ್ಟು ನಿಮ್ಮ ಡೌನ್ಲೈನ್ ಅವರಿಗೆ ನೀವೇ ಜಾಯಿನ್ ಮಾಡಿಸಿ ಫ್ರೆಂಡ್ಸ್. ಓಕೆ, ಅಲ್ಲಿ ನಿಮಗೆ ಐಡಿಯಿಂದ ಐಡಿಗೆ ನಿಮ್ದೇನಾದರೂ ದುಡ್ಡು ಟ್ರಾನ್ಸ್ಫರ್ ಆದರೆ ಅಲ್ಲಿ ರೆಕಾರ್ಡ್ ಇರುತ್ತೆ, ಅದನ್ನು ಚೆಕ್ ಮಾಡೋದು ನೋಡಿ. ಓಕೆ, ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಯಾವ ಥರ ಹೋಗ್ತಾ ಇದೆ. ಓಕೆ, ಸೊ ಇವನ್ನೆಲ್ಲ ನೀವು ತಿಳ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್. ಓಕೆ, ಬರೀ ಬಿಸ್ನೆಸ್ ಮಾಡೋದು ಒಂದೇ ಅಲ್ಲ, ದುಡ್ಡು ಮಾಡಬೇಕು ಅನ್ನೋದು ಒಂದೇ ಅಲ್ಲ, ಇದನ್ನು ಕಲಿತ್ರೆ ನಿಮ್ಮ ಒಳ್ಳೆಯದಕ್ಕೆ. ಓಕೆ, ಇದು ನಿಮಗೆ ಒಳ್ಳೆಯದು. ಈ ಥರ ಎಲ್ಲ ನೀವು ಕಲಿಯೋದು ಒಳ್ಳೆಯದು ಫ್ರೆಂಡ್ಸ್. ಓಕೆ, ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಸೊ ಪ್ರತಿಯೊಬ್ಬರು ನಿಮ್ಮ ಯಾವುದೇ ಒಂದು ಐಡಿಯಿಂದ ಡಾಲರ್ ಟ್ರಾನ್ಸ್ಫರ್ ಆದರೆ ನೀವು ಅದನ್ನು ಚೆಕ್ ಮಾಡೋದನ್ನು ಕಲೀರಿ. ಮತ್ತು ಒಂದು ಐಡಿಯಿಂದ ಇನ್ನೊಂದು ಐಡಿಗೆ ಟ್ರಾನ್ಸ್ಫರ್ ಮಾಡೋದನ್ನು ಹೇಗೆ ಅನ್ನೋದನ್ನು ಕಲೀರಿ. ಮತ್ತು ನಿಮ್ಮ ಡೌನ್ಲೈನಲ್ಲಿ ಇರೋರನ್ನ ಆ್ಯಕ್ಟಿವೇಷನ್ ಮಾಡೋದು ಹೇಗೆ ಅನ್ನೋದನ್ನು ಕಲೀರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಲೆವೆಲ್ ಅಫಿಲಿಯೇಟ್ ಟ್ರೀ ಅಂತ ಇದೆ ಒಂದು ಆಪ್ಷನ್. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೆವೆಲ್ ಬೆನಿಫಿಟ್ಸಿಗೆ, ಲೆವೆಲ್ ಡೀಟೇಲ್ಸಿಗೆ ಕರ್ಕೊಂಡೋಗುತ್ತೆ ಇದು. ಸೊ ಇಲ್ಲಿ ನೀವು ನೋಡ್ಬೋದು ಲೆವೆಲ್ 1 ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಲೆವೆಲ್ 1 14 ಅಂದರೆ 14 ಜನ ಇದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು 45 ಜನ ಯಾರು ಅಂದರೆ ಅವ್ರು ರಿಜಿಸ್ಟರ್ ಆಗಿದ್ದಾರೆ ಆದರೆ ಆ್ಯಕ್ಟಿವೇಷನ್ ಮಾಡಿಲ್ಲ. ಇನ್ಕಮ್ ಎಷ್ಟು ಅಂದರೆ ಒಂದು ಪರ್ಸನ್ಗೆ $0.0225 ಬಂದಿದೆ. ಓಕೆ, ಸೊ $1 ಅಂದರೆ 74-75 ರೂಪೀಸ್ ಏನೋ ಇರುತ್ತೆ. ಇಂಟು ಮಾಡಿ. ಓಕೆ, ಇಂಟು 0.0225 ಮಾಡಿದ್ರೆ 0.315 ಬರುತ್ತೆ. ಇದನ್ನು ನೀವು ಡಾಲರಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು. 0.315 ಇಂಟು 74 ಇಲ್ಲ 75 ಮಾಡಿದ್ರೆ ಫಸ್ಟ್ ಲೆವೆಲ್ ಬೆನಿಫಿಟ್ ಅದು. ಓಕೆ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಲೆವೆಲ್ ಬೆನಿಫಿಟನ್ನು 6 ಇದೆ. ಆ್ಯಕ್ಟಿವ್ ಆಗಿರೋದು 6 ಇದ್ದಾರೆ, ಡಿಆಕ್ಟಿವ್ 41. ಸೊ ಇನ್ಕಮ್ ಏನಿದೆ 0.045 ಇದೆ ಸೆಕೆಂಡ್ ಲೆವೆಲ್ ಇನ್ಕಮ್. ಅಲ್ಲಿ ಟೋಟಲ್ ಇನ್ಕಮ್ ಎಷ್ಟಾಯಿತು 6 ಮೆಂಬರ್ಸಿಗೆ ಅಂದರೆ
0.27 ಆಯಿತು. ಇಂಟು 73, 74, 75 ಏನಾದರೂ ನೀವು ಮಾಡ್ಬೋದು. $1 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಬರೋ ಅಮೌಂಟು ರುಪೀಸಲ್ಲಿ ಇರುತ್ತೆ. ಓಕೆ ಫ್ರೆಂಡ್ಸ್, ಅದೇ ಥರ ಲೆವೆಲ್ 3ಯಲ್ಲಿ 8 ಜನ ಇದ್ದಾರೆ. ಸೊ ಇಲ್ಲಿ 0.0675 ಇದೆ. ಓಕೆ ಫ್ರೆಂಡ್ಸ್, ಸೊ 0.54 ಅಂದರೆ ಟೋಟಲ್ ಇನ್ಕಮ್. ಇದನ್ನು ನೀವು ಇಂಟು 73, $1 74 ಇರುತ್ತೆ, ಒಂದು ಸಲ 75 ಇರುತ್ತೆ. ಸೊ ಇಂಟು ಮಾಡಿದರೆ ಬರೋ ಅಮೌಂಟು ನಿಮ್ಮದು ಟೋಟಲ್ ಅಮೌಂಟ್ ಆಗಿರುತ್ತೆ ರುಪೀಸಲ್ಲಿ. ಓಕೆ ಫ್ರೆಂಡ್ಸ್, ಇನ್ನೂ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ಮೆಸೇಜ್ ಹಾಕಿ ನಾನು ಹೇಳ್ತೀನಂತೆ. ಓಕೆ ಫ್ರೆಂಡ್ಸ್, ಸೊ ಯಾರಿಗಾದರೂ ಜಾಯಿನ್ ಆಗಬೇಕು ಅನ್ನೋದಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಇವತ್ತು ಸ್ವಿಚ್ ಐಡಿಗೆ ಕೊನೆ ದಿನಾಂಕ 18ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆ್ಯಕ್ಟಿವೇಷನ್ಗೆ. ಓಕೆ ಫ್ರೆಂಡ್ಸ್, ಇನ್ನು ಬೇರೆ ಟೀಮಲ್ಲಿ ನಮಗೆ ಗೈಡ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳೋರು ನನಗೆ ಕಾಲ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಆಮೇಲೆ ಮೇಲ್ ಐ ಡಿನ ನೀವು ಜಾಯಿನ್ ಆಗೋ ಟೈಮಲ್ಲಿ ಚೇಂಜ್ ಮಾಡಿದ್ರೂ ಏನು ತೊಂದರೆ ಏನಿಲ್ಲ. ಆದರೆ ಮೇಲ್ ಐ ಡಿನ ನೀವು ಜೋಪಾನವಾಗಿ ಕಾಯ್ದಿಟ್ಕೋಬೇಕಾಗತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೂ OTP ಮಾತ್ರ ಯಾರಿಗೂ ಶೇರ್ ಮಾಡಬೇಡಿ ಫ್ರೆಂಡ್ಸ್. ಓಕೆ, ನಿಮ್ಮ ಮೇಲ್ ಐ ಡಿ, ನಿಮ್ಮ OTP ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಆಮೇಲೆ ಟ್ರಾನ್ಸ್ಫರ್ ಮಾಡುವಾಗ ID to ID ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದನ್ನು ನೀವು ಸ್ವಲ್ಪ ಚೆಕ್ ಮಾಡ್ತಾ ಇರಿ ನಿಮ್ಮ ವೆಬ್ಸೈಟಲ್ಲಿ. ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕು, ಯಾವ ಥರ ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ ಐಡಿಗಳು, ಡಾಲರ್ಗಳಂತ ನಿಮಗೂ ಗೊತ್ತಾಗಲಿ. ಓಕೆ ಫ್ರೆಂಡ್ಸ್, ಇದನ್ನು ಸ್ವಲ್ಪ ನೀವು ಕಲಿತ್ರೆ ನಿಮಗೆ ಒಳ್ಳೆಯದು ಫ್ರೆಂಡ್ಸ್. ಓಕೆ, ಸೊ ಇನ್ನು ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನು ಕೆಲವರೆಲ್ಲ ಹೇಳ್ತಾ ಇದ್ರು, ಮೇಡಮ್ ಅವರೇ ನಮ್ಮದು ಅಮೌಂಟ್ ಇನ್ನೂ ಬಂದಿಲ್ಲ, 15 ದಿನ ಆಯಿತು, 1 ತಿಂಗಳಾಯಿತು. ಖಂಡಿತ ನಿಮ್ಮ ಅಮೌಂಟು ನಿಮಗೆ ಬಂದೇ ಬರುತ್ತೆ. ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ ಕಂಪ್ನಿಯವರು ಆದಷ್ಟು ಸ್ವಿಚ್ ಐ ಡಿ ಮಾಡಿಬಿಟ್ಟು $32 ಬಿಸ್ನೆಸ್ಸನ್ನು ಆದಷ್ಟು ಬೇಗ ಶುರು ಮಾಡಬೇಕು ಅಂತ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಸ್ವಿಚ್ ಐ ಡಿ ಇದನ್ನು ಮಾಡಲಿ ಅಂತೇಳಿ. ಸೊ ಅಲ್ಲಿ ನಿಮಗೆ ವೆಬ್ಸೈಟಲ್ಲಿ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ, ವಿಡ್ರಾ ಯಾಕೆ ಆಗ್ತಾ ಇಲ್ಲ ಅಂದರೆ ಪೇಜಸ್ ಮೇಲೆ ವರ್ಕ್ ನಡೀತಾ ಇದೆ. ಹೀಗಾಗಿ ಕೆಲವೊಂದು ಐ ಡಿಗಳು ಮಿಸ್ ಆಗ್ತಾ ಇದ್ದಾವೆ. ಆದರೆ ನೀವು ಯಾವುದೇ ಕಾರಣಕ್ಕೂ www.osmsupport.com ಅಲ್ಲಿ ಕಂಪ್ಲೇಂಟ್ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ. ಓಕೆ ಫ್ರೆಂಡ್, ನಿಮಗೇನೇ ಎರರ್ ಇದ್ರೂ ಆ ಎರರನ್ನು ಅಲ್ಲಿ ಬರೆದುಬಿಟ್ಟು ನಿಮ್ಮ ಐ ಡಿಯನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಐ ಡಿ ಚೇಂಜ್ ಮಾಡಿದ್ದೆ ಆದರೆ ಯಾವ ಐ ಡಿ ಮೊದಲೇದಿತ್ತು ಅದನ್ನು ಬರೀರಿ, ಹೊಸ ಐ ಡಿನೂ ಬರೀರಿ, ನಿಮ್ಮ ಕ್ವೈರಿ ಏನಿದೆ ಅದನ್ನು ಬರೀರಿ, ಸಬ್ಮಿಟ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ osmsupport.comಗೆ ನೀವು ಕಂಪ್ಲೇಂಟ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮಗೆ ಆ ಕಂಪ್ನಿಯವ್ರಿಗೂ ಗೊತ್ತಾಗೋದಿಲ್ಲ ಏನು ಎರರು ಅಂತ. ಓಕೆ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಕೆಲವರು ಕೇಳ್ತಾ ಇದ್ರು, ಮೇಡಮ್ ನಮ್ಮದು ಡ್ಯಾಶ್ ಬೋರ್ಡಲ್ಲಿ ಎಲ್ಲ 00 ಕಾಣಿಸ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ ಅಂದರೆ ಕೆಲವರು ಏನು ಮಾಡ್ತಾರೆ, ಹಳೆ ವೆಬ್ಸೈಟಿಂದ ಸ್ವಿಚ್ ಐ ಡಿ ಕ್ಲಿಕ್ ಮಾಡಿರ್ತಾರೆ. ಆದರೆ ಅವರು OTP ಕೊಟ್ಟಿರಲ್ಲ, ಟ್ರಾನ್ಸ್ಫರ್ ಪಾಸ್ವರ್ಡು ಕೊಟ್ಟಿರಲ್ಲ. ಆ ಥರ ನೀವು ಸ್ವಿಚ್ ಐ ಡಿ ಕ್ಲಿಕ್ ಮಾಡಿದ ತಕ್ಷಣವೇ ನೀವೇನು $32ಗೆ ಶಿಫ್ಟ್ ಆಗಿರಲ್ಲ ಫ್ರೆಂಡ್ಸ್. ಓಕೆ, ಮತ್ತೆ ನೀವು ಹಳೆ ವೆಬ್ಸೈಟಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ಎಂಟರ್ ಮಾಡ್ಬೋದು. ಓಕೆ, ಇನ್ನು ಒಂದು ವೇಳೆ ಸ್ವಿಚ್ ಐ ಡಿ ಮಾಡಿಬಿಟ್ಟು ನೀವು ಸ್ವಿಚ್ ಐ ಡಿ ಆದಮೇಲೆ ನಿಮ್ಮ $32ಗೆ ಸ್ವಿಚ್ ಆದರೆ OTP ಕೊಡ್ದೇನೆ, ಪಾಸ್ವರ್ಡು ಕೊಡ್ದೇನೆ ಹೋಗಿದ್ರೆ, ಮತ್ತೆ ಹಳೆ ವೆಬ್ಸೈಟಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಾಗ ಎರರ್ ಬಂದರೆ, ಓಕೆ, ಸೊ ಫ್ರೀಕ್ವೆಂಟಾಗಿ ಒಂದು 4 to 5 ಟೈಮ್ಸು ಹಳೆ ವೆಬ್ಸೈಟಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೊಡಿ, ಆಗ ಓಪನ್ ಆಗೇ ಆಗುತ್ತೆ. ಒಂದು ವೇಳೆ ಓಪನ್ ಆಗದೇ ಇದ್ದರೆ osmsupport.comಗೆ ಕಂಪ್ಲೇಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಎಲ್ರಿಗೂ ಓಪನ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ನಿಮಗೆ ಆಗದೇ ಇದ್ದರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ. ಆಮೇಲೆ ತುಂಬ ಜನ ಯಾರಾದರೂ ವೆಬ್ಸೈಟನ್ನು ಓಪನ್ ಮಾಡದೇ ಇರೋರು, ಓಕೆ, ಮಾಡಲಿಲ್ಲ ಅಂದರೆ ಅಲ್ಲಿ ಫಿಂಗರ್ ಪ್ರಿಂಟ್ ಅಂತ ಕೇಳುತ್ತೆ ಫ್ರೆಂಡ್ಸ್. ಓಕೆ, ಸೊ ಅಲ್ಲಿ ಫಿಂಗರ್ ಪ್ರಿಂಟ್ಸನ್ನು ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮಗೆ ಅದು ವೆಬ್ಸೈಟು ಓಪನ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಆಮೇಲೆ ಡ್ಯಾಶ್ ಬೋರ್ಡಲ್ಲಿ 0 ಇದೆ ಮೇಡಮ್, ನಾವು ಓಪನ್ ಮಾಡಿ ನೋಡಿದ್ರು, 5-6 ಸಲ ಓಪನ್ ಮಾಡಿ ನೋಡಿದ್ದೀವಿ, ಆದರೂ ನಮಗೆ ಅಲ್ಲಿ 0 ಕಾಣಿಸ್ತಾ ಇದೆ ಅನ್ನೋರು, ನೀವು ಸ್ವಿಚ್ ಐ ಡಿ ಮಾಡಿರಲ್ಲ, ಕಂಪ್ಲೀಟಾಗಿ ಮಾಡಿರಲ್ಲ ಪ್ರೋಸೆಸ್. ಸೊ ಅದಕ್ಕೆ ನೀವು ಮತ್ತೆ ಹಳೆ ವೆಬ್ಸೈಟಲ್ಲಿ ಓಪನ್ ಮಾಡಿ ನೋಡಿ.
ಒಂದು ವೇಳೆ ಏನಾದರೂ ಅಲ್ಲಿ ನೀವು ಸ್ವಿಚ್ ಐ ಡಿ OTP ಕೊಟ್ಟು ಟ್ರಾನ್ಸ್ಫರ್ ಪಾಸ್ವರ್ಡ್ ಕೊಟ್ಟಾಗೂ ನಿಮಗೆ ಏನಾದರೂ ಡ್ಯಾಶ್ ಬೋರ್ಡಲ್ಲಿ 00 ಬಂದರೆ ಇಮ್ಮಿಡಿಯೇಟಾಗಿ osmsupport.comಗೆ ಕಂಪ್ಲೇಂಟ್ ಮಾಡಿ. ನಾನು OTP ಮತ್ತು ಟ್ರಾನ್ಸ್ಫರ್ ID ಕೊಟ್ಟಿದ್ದೀನಿ, ಆದರೂ ಕೂಡ ನನಗೆ 00 ಡಿಸ್ಪ್ಲೇ ಆಗ್ತಾ ಇದೆ, ನನಗೆ ಕಂಪ್ನಿಯಿಂದ ಡಾಲರ್ ಬಂದಿಲ್ಲ ಅಂತ. ನೀವು ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಒಂದು ಸಲ ಬಿಟ್ಟು 2 ಸಲ ಕಂಪ್ಲೇಂಟ್ ಮಾಡಿ, ಏನು ತೊಂದರೆ ಇಲ್ಲ. ಆಮೇಲೆ ಒಂದು ಸಲ ಸ್ವಿಚ್ ಮಾಡಿದರೆ ಮತ್ತೆ ಸ್ವಿಚ್ ಮಾಡೋಕ್ಕಾಗಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಅಂದರೆ ಟ್ರಾನ್ಸ್ಫರ್ ಆ್ಯಂಡ್ ಸ್ವಿಚ್ ID ಕ್ಲಿಕ್ ಮಾಡಿದ ತಕ್ಷಣವೇ ಅವರು ಅಂದ್ಕೊಂಡಿದ್ದಾರೆ ಅದನ್ನು ಒಂದು ಸಲ ಬಟನ್ ಕ್ಲಿಕ್ ಮಾಡಿದ್ರೆ ಮುಗೀತು, ಮತ್ತೆ ನಾವು ಮಾಡಬಾರ್ದು ಅಂತ. ಹಾಗೇನಿಲ್ಲ ಫ್ರೆಂಡ್ಸ್, ಇನ್ನೊಂದು ಸಲನೂ ನೀವು ಸ್ವಿಚ್ ಐಡಿನ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಎಲ್ಲಿವರೆಗೂ ನೀವು OTP ಕೊಟ್ಟು ಟ್ರಾನ್ಸ್ಫರ್ ಪಾಸ್ವರ್ಡು ಎಲ್ಲಿವರೆಗೂ ನೀವು ಕೊಡಲ್ವೋ ಅಲ್ಲಿ ತನಕ ನೀವು ಸ್ವಿಚ್ ಐಡಿ ಮಾಡ್ದಂಗೆ ಆಗೋದಿಲ್ಲ ಅದು. ಓಕೆನಾ ಫ್ರೆಂಡ್ಸ್? ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾರಣ ಇಷ್ಟೇ, ಕೆಲವರು ತುಂಬ ಡೌಟನ್ನು ಇಟ್ಕೊಂಡಿದ್ದಾರೆ. ಸೊ ಪ್ರತಿಯೊಂದನ್ನು ನೀವು ಸ್ವಲ್ಪ ಕಲಿತಾ ಇದ್ದರೆ ನಿಮಗೂ ಅರ್ಥ ಆಗುತ್ತೆ ಎಲ್ಲಿ ಮಿಸ್ಟೇಕ್ಸನ್ನು ನೀವು ಮಾಡ್ತಾ ಇದ್ದೀರಾ, ಹೇಗೆ ಏನು ಅಂತ. ಸೊ ಆದಷ್ಟು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೂ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕರೆ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಫ್ರೆಂಡ್ಸ್. ಓಕೆ, ಇನ್ನು ನಿಮಗೆ ಯಾರಾದರೂ ಸೀನಿಯರ್ಸು ಅಥವಾ ಜಾಯಿನ್ ಮಾಡಿದವರು ಅಪ್ಲೈನವರು ಏನಾದರೂ ಗೈಡೆನ್ಸ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅನ್ನೋದಾದರೆ ನನಗೆ ಕಾಲ್ ಮಾಡಿ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.